ಪ್ರಿಯ ಸ್ನೇಹಿತರೆ, ಜೀವನ ಎಲ್ಲರಿಗೂ ಒಂದೇ ರೀತಿಯಾಗಿ ಸಿಗುವುದಿಲ್ಲ. ಕೆಲವರಿಗೆ ಸೌಕರ್ಯ, ಕೆಲವರಿಗೆ ಸಂಕಷ್ಟ. ಆದರೆ ಒಂದು ಸತ್ಯ ಮಾತ್ರ ಎಲ್ಲರಿಗೂ ಒಂದೇ: ನಿನ್ನ ಜೀವನದ ಹೊಣೆ ನಿನ್ನದೇ. ಇದು ಅಜಯ್ ಮತ್ತು ದೀಪಾ ಅವರ ಕಥೆ. ಅಜಯ್ ಮಧ್ಯಮ ವರ್ಗದ ಕುಟುಂಬದ ಹುಡುಗ. ಓದಲು ಇಷ್ಟ, ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಅವನಿಗೆ ಒತ್ತಡವಾಗಿತ್ತು. ತಂದೆ ಹೇಳಿದರು, ಶೀಘ್ರ ಕೆಲಸಕ್ಕೆ ಹೋಗು. ಅಜಯ್ ಮನಸ್ಸಿನಲ್ಲಿ ಯೋಚಿಸಿದ, ನಾನು ಕನಸು ಬಿಟ್ಟು ಬಿಡಬೇಕಾ? ಮತ್ತೊಂದು ಕಡೆ ದೀಪಾ, ಮದುವೆಯಾದ ಮಹಿಳೆ. ಮನೆ, ಮಕ್ಕಳು, ಜವಾಬ್ದಾರಿ ಎಲ್ಲವೂ ಅವಳ ಮೇಲೆ. ಆದರೆ ಅವಳ ಹೃದಯದಲ್ಲಿ ಒಂದು ಕನಸು: ಶಿಕ್ಷಕಿಯಾಗಬೇಕು. ಇಬ್ಬರ ಪರಿಸ್ಥಿತಿ ಬೇರೆ, ಆದರೆ ಸಮಸ್ಯೆ ಒಂದೇ: ಸಮಯ ಮತ್ತು ಪರಿಸ್ಥಿತಿ ತಮ್ಮ ಕೈಯಲ್ಲಿಲ್ಲ ಅನ್ನುವ ಭಾವನೆ. ಒಂದು ದಿನ ಅಜಯ್ ತಾನು ಪ್ರಶ್ನಿಸಿದ, ನಾನು ಪರಿಸ್ಥಿತಿಗೆ ದಾಸನ ಅಥವಾ ನನ್ನ ಜೀವನದ ನಾಯಕನ? ಅವನು ಭಾಗಕಾಲಿಕ ಕೆಲಸ ಹಿಡಿದು ರಾತ್ರಿ ಓದಲು ಆರಂಭಿಸಿದ. ದಣಿವಿತ್ತು, ಸೋಲುಗಳೂ ಬಂದವು, ಆದರೆ ಅವನು ನಿಂತಿಲ್ಲ. ದೀಪಾ ಕೂಡ ಒಂದು ದಿನ ತನ್ನ ಭಯವನ್ನು ಒಡೆಯಿತು. ಮಕ್ಕಳು ಮಲಗಿದ ನಂತರ ಓದಲು ಶುರುಮಾಡಿದಳು. ಆನ್ಲೈನ್ ಕೋರ್ಸ್ ಮಾಡಿತು. ಎಲ್ಲರೂ ಆಶ್ಚರ್ಯಪಟ್ಟರು. ಕೆಲವರು ಹಾಸ್ಯ ಮಾಡಿದರು. ಈ ವಯಸ್ಸಿನಲ್ಲಿ ಏಕೆ ಎಂದು ಕೇಳಿದರು. ಆದರೆ ಅವಳು ನಗುತ್ತಾ ಉತ್ತರಿಸಿದಳು, ಕನಸುಗಳಿಗೆ ವಯಸ್ಸಿಲ್ಲ. ವರ್ಷಗಳು ಕಳೆದವು. ಅಜಯ್ ತನ್ನ ಕನಸಿನ ಉದ್ಯೋಗವನ್ನು ಪಡೆದ. ದೀಪಾ ಶಿಕ್ಷಕಿಯಾಗಿ ನೂರಾರು ಮಕ್ಕಳಿಗೆ ಪ್ರೇರಣೆ ನೀಡಿದಳು. ಸ್ನೇಹಿತರೆ, ಈ ಕಥೆಯಲ್ಲಿ ದೊಡ್ಡ ಅದ್ಭುತ ಏನೂ ಇಲ್ಲ. ಅದ್ಭುತವೇನೆಂದ್ರೆ, ಅವರು ಪರಿಸ್ಥಿತಿಯನ್ನು ದೋಷಾರೋಪಣೆ ಮಾಡಿಲ್ಲ. ಅವರೊಂದು ನಿರ್ಧಾರ ತೆಗೆದುಕೊಂಡರು. ಪುರುಷರಾಗಲಿ ಮಹಿಳೆಯರಾಗಲಿ, ಸಮಸ್ಯೆಗಳು ಎಲ್ಲರಿಗೂ ಇರುತ್ತವೆ. ಪುರುಷರು ಜವಾಬ್ದಾರಿಗಳ ಒತ್ತಡದಲ್ಲಿ ಮುಳುಗಿರುತ್ತಾರೆ. ಮಹಿಳೆಯರು ಕುಟುಂಬದ ನಿರೀಕ್ಷೆಗಳಲ್ಲಿ ಸಿಲುಕಿರುತ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ಸಮಸ್ಯೆ ನಿಮ್ಮನ್ನು ಪರೀಕ್ಷಿಸಲು ಬರುತ್ತದೆ, ತಡೆಯಲಲ್ಲ. ನಾವು ಬಹುಸಾರಿ ಇತರರನ್ನು ದೋಷಾರೋಪಣೆ ಮಾಡುತ್ತೇವೆ. ಅವರು ಬೆಂಬಲ ಕೊಡಲಿಲ್ಲ, ಪರಿಸ್ಥಿತಿ ಒಳ್ಳೆಯದಿರಲಿಲ್ಲ, ನನ್ನಿಂದಾಗೋದಿಲ್ಲ. ಆದರೆ ಯಶಸ್ವಿಗಳು ಏನು ಮಾಡುತ್ತಾರೆ ಗೊತ್ತಾ? ಅವರು ಹೇಳುತ್ತಾರೆ, ಏನೇ ಆಗಲಿ, ನಾನು ಪ್ರಯತ್ನಿಸುತ್ತೇನೆ. ಜೀವನ ಒಂದು ರಂಗಮಂದಿರದಂತಿದೆ. ನೀವು ನಾಯಕ ಅಥವಾ ನಾಯಕಿಯಾಗಬಹುದು, ಅಥವಾ ಕೇವಲ ಪ್ರೇಕ್ಷಕನಾಗಬಹುದು. ಆಯ್ಕೆ ನಿಮ್ಮದು. ನಿಮ್ಮೊಳಗೆ ಅಪಾರ ಶಕ್ತಿಯಿದೆ. ಪುರುಷರ ಶಕ್ತಿ ಧೈರ್ಯದಲ್ಲಿ, ಮಹಿಳೆಯರ ಶಕ್ತಿ ಸಹನೆಯಲ್ಲಿ, ಆದರೆ ನಿಜವಾದ ಶಕ್ತಿ ಆತ್ಮವಿಶ್ವಾಸದಲ್ಲಿ. ಇಂದು ನೀವು ಯಾವ ಹಂತದಲ್ಲಿದ್ದರೂ ಒಂದು ನಿರ್ಧಾರ ತೆಗೆದುಕೊಳ್ಳಿ: ನಾನು ನನ್ನ ಭಯವನ್ನು ಜಯಿಸುತ್ತೇನೆ. ನಾನು ನನ್ನ ಕನಸನ್ನು ಬಿಟ್ಟುಕೊಡುವುದಿಲ್ಲ. ನಾನು ಸೋಲಿನಿಂದ ಕಲಿಯುತ್ತೇನೆ. ನಾನು ನನ್ನ ಜೀವನದ ನಾಯಕಿಯಾಗುತ್ತೇನೆ. ಯಾಕೆಂದರೆ ಯಶಸ್ಸು ಯಾರಿಗೂ ಉಚಿತವಾಗಿ ಸಿಗುವುದಿಲ್ಲ. ಪ್ರಯತ್ನಿಸುವವರಿಗೆ ಮಾತ್ರ ಸಿಗುತ್ತದೆ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ಒಂದು ಹೊಸ ಕೌಶಲ್ಯ ಕಲಿಯಿರಿ. ಒಂದು ಕೆಟ್ಟ ಅಭ್ಯಾಸ ಬಿಡಿ. ಒಂದು ಧೈರ್ಯದ ನಿರ್ಧಾರ ಮಾಡಿ. ನಾಳೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ ನಿಮ್ಮನ್ನು ನೋಡಿ ಹೇಳಬೇಕು, ಅವರು ಕೈಚೆಲ್ಲಲಿಲ್ಲ, ಅದಕ್ಕಾಗಿ ಅವರು ಗೆದ್ದರು. ಕೊನೆಯದಾಗಿ ಒಂದು ಮಾತು: ನಿನ್ನ ಜೀವನ ನಿನ್ನ ಹೊಣೆ, ನಿನ್ನ ಕನಸು ನಿನ್ನ ಜವಾಬ್ದಾರಿ, ನಿನ್ನ ಯಶಸ್ಸು ನಿನ್ನ ನಿರ್ಧಾರ. ಎದ್ದೇಳಿ, ಮುಂದುವರಿಯಿರಿ.